ಎಷ್ಟೋ ಜನ ಇವತ್ತು ವಿದ್ಯಾರ್ಥಿಗಳು ತಮ್ಮ ಗುರಿ ಏನು ಓದಬೇಕು, ಏನು ಓದಿದ್ರೆ ನಾನು ಚೆನ್ನಾಗಿರ್ತೀನಿ, ಏನ್ ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಗುರಿಯನ್ನ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಡಿಪ್ರೆಸ್ ಒಳಗಾಗ್ತಾ ಇದ್ದಾರೆ. ಹೀಗೆ ಇಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದಾರೆ. ಅವ್ರ ಜೀವನವನ್ನ ಕಟ್ಕೊಳ್ಳಿಕ್ಕೆ ನಮ್ದೊಂದು ಸಹಾಯ ಆಗಬಹುದು. ಈ ನಮ್ ಜೀವನದ ಅನುಭವವೇ. ನಾವು ನಮ್ಮ ಉಪಾಸನದಲ್ಲಿ ಏನ್ ಹೇಳ್ಕೊಡ್ತೀವಿ ಅದೆಲ್ಲ ನನ್ನ ಜೀವನದಲ್ಲಿ ಅಪ್ಲೈ ಆಗಿದ್ದನ್ನು ಮಾತ್ರ, ನನ್ನ ಅನುಭವಕ್ಕೆ ಬಂದು ಮಾತ್ರವೇ ಹೇಳುದು. ಯಾರೋ ಹೇಳಿದ್ರು ಅಂತ ನಾನು ಯಾವುದನ್ನು ಇದುವರೆಗೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಮನೋಶಕ್ತಿ ಕೂಡ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದೆ. ಹಾಗಾಗಿ ಇನ್ನೂ ಹೆಚ್ಚು ಜನಕ್ಕೆ ತಲುಪಲಿ ಅನ್ನೋ ದೃಷ್ಟಿಯಿಂದ ಮನೋಶಕ್ತಿ ಅನ್ನುವ ಒಂದು ಹೆಸರನ್ನ ಇಟ್ಟು ನಿನ್ನ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡ್ರೆ, ನಮ್ಮ ಶಾಸ್ತ್ರಗಳೇನ್ ಹೇಳ್ತವೆ, ಯಾಮತಿ ಸಾ ಗತಿರ್ಭವೇತ್ ಅಂತ ಅಷ್ಟಾವಕ್ರ ಹೇಳುವಂತದ್ದು. ಯಾಮತಿ ಸಾ ಗತಿರ್ಭವೇತ್, ನೀನ್ ಏನ್ ಯೋಚನೆ ಮಾಡ್ತೀಯ ನೀನ್ ಅದೇ ಆಗು ಹೋಗ್ತೀಯ. ಮನಸ್ಸೇ ಬಂಧನ, ಮನಸ್ಸೇ ಮುಕ್ತಿ. ನಿನಗೇನ್ ಬೇಕು ಅಂತ ಯೋಚನೆ ಮಾಡು, ಅದು ನಿನಗೆ ಸಿಗ್ತದೆ. ಅದನ್ನು ಹೇಳಿದವರು ಯಾರು? ಸಾಮಾನ್ಯರಲ್ಲ. ಅಷ್ಟಾವಕ್ರ ಅನ್ನುವಂತಹ ಜನಕರಾಜನ ರಾಜರ್ಷಿ, ಜನಕರಾಜನ ಗುರು ಮಹರ್ಷಿ ಅಷ್ಟಾವಕ್ರ ಹೇಳಿದ ಮಾತು ಅಷ್ಟಾವಕ್ರ ಗೀತೆ ಅನ್ನುವಂಥ ಕೃತಿಯಲ್ಲಿ. ಇದು ನಮಗೆ ಬಹಳ ತಲೆಗೆ ಬಂತು. ಹಾಗಾಗಿ ಯಾಮತಿ ಸಾ ಗತಿರ್ಭವತ್ ಅಥವಾ ಯದ್ಭಾವಂ ತದ್ಭವತಿ ಅಂತ ತುಂಬಾ ಜನಕ್ಕೆ ಬಳಕೆಯಲ್ಲಿದೆ. ಏನ್ ಬಯಸ್ತಿ, ಏನ್ ಯೋಚನೆ ಮಾಡ್ತಿ, ನಿನ್ ಜೀವನದಲ್ಲಿ ಅದಾಗ್ತದೆ. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್. ಹಾಗಾಗಿ ಆ ಪಾಸಿಟಿವ್ನೆಸ್ ನ ಹೇಗೆ ನಿರಂತರವಾಗಿ ಕಾಪಾಡ್ಕೋಬೇಕು, ಅದನ್ನ ಪಾಸಿಟಿವಿಟಿನ ಪ್ರತಿನಿತ್ಯ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ ನಿನ್ ಜೀವನ ಇನ್ನೂ ಸುಂದರವಾಗಿ ಇಟ್ಕೋಬಹುದು, ನಿನಗೆ ಬೇಕಾದದ್ದನ್ನು ಸಾಧಿಸಬಹುದು. ಒಂದಿನ ತಡ ಆಗಬಹುದು, ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಏನ್ ಬಯಸ್ತಾನೆ, ತನ್ನ ಗುರಿ ಏನಿದೆ, ತನ್ನ ಅರ್ಹತೆ ಏನಿದೆ, ಅದನ್ನ ಪಡಿಲಿಕ್ಕೆ ಸಾಧ್ಯ